ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಸೊ ನಾವಿವತ್ತು ಏನೇನು ಈ ದಿನದಲ್ಲಿ ಏನೇನು ತಿಂದ್ವಿ ಅಂತ ನೋಡೋಣ. ಸೊ ಮೊದಲಿಗೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಒಂದು ರೆಸ್ಟೋರೆಂಟಲ್ಲಿ ಸ್ಟಾಪ್ ಮಾಡಿ ಅಲ್ಲಿ ಒಂದು ವೆಜ್ ಬಿರಿಯಾನಿ ವೆರಿ ವೆರಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಇಫ್ ಯು ಆರ್ ಆನ್ ನೈಸ್ ರೋಡ್ ನಿಮಗೆ ಈ ಹೋಟೆಲ್ ಲೆಫ್ಟಲ್ಲಿ ಸಿಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವೆಜ್ ಬಿರಿಯಾನಿ. ಅದಕ್ಕೆ ನಿಮಗೆ ಚಟ್ನಿ ಕರಿ ಎಲ್ಲ ಕೊಟ್ಟಿದ್ದರು. ಆ್ಯಂಡ್ ಇಲ್ಲಿ ಒಂದು ಕ್ಯೂಟಾದ ಒಂದು ಹಲ್ವಾ ಟೈಪ್ ಇದನ್ನು ಕೇಸರ್ ದಳ ಏನಿದೆ ಅದು ಹಾಕಿ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿ, ಸಖತ್ತಾಗಿತ್ತು. ಸ್ವೀಟ್ ತುಂಬ ಇರಲಿಲ್ಲ, ಲೈಟಾಗಿತ್ತು. ಇಟ್ ವಾಸ್ ನೈಸ್. ಸೊ ನೆಕ್ಸ್ಟು ನಾವು ಡಿನ್ನರ್ಗಂತ ಏನು ಮಾಡಿದ್ವಿ, ಇನ್ನೊಂದು ಹೋಟೆಲ್ಗೆ ಹೋಗಿದ್ವಿ. ಆವತ್ತು ನಾವು 4-5 ಜನ ಇದ್ವಿ. ಸೊ ಆಗ ನಾವು ಒಂದು ಮೀಲ್ಸ್ ತೊಗೊಂಡಿದ್ವಿ. ಮುದ್ದೆ, ಸಾಂಬಾರು, ಬಜ್ಜಿ, ಪಲ್ಯ, ಸಾಂಬಾರು 2 ಥರ, ಉಪ್ಪಿನಕಾಯಿ, ಹಪ್ಪಳ. ಸೊ ಅದು ಕೊಟ್ಟಿದ್ದರು. ಆಮೇಲೆ ನಾವು ಪೈನಾಪಲ್ ತೊಗೊಂಡಿದ್ವಿ. ಪೈನಾಪಲ್ ಆನ್ ದ ವೇ ಇನ್ ಬಿಟ್ವೀನಲ್ಲಿ ತೊಗೊಂಡಿದ್ದು. ಡಿನ್ನರ್ಗೂ ಮುಂಚೆ ಇದು ಒಂದು ಈವ್ನಿಂಗ್ ಟೈಮಲ್ಲಿ ತೊಗೊಂಡಿದ್ದು. ಈ ಪೈನಾಪಲ್ಲು ಚೆನ್ನಾಗಿತ್ತು. 40 ರೂಪೀಸ್ 1 ಪೀಸ್ ಇಸ್ 40 ರೂಪೀಸ್. ಸೊ ಸ್ವಲ್ಪ ಕ್ವೈಟ್ ಕಾಸ್ಟ್ಲಿ. ಆಮೇಲೆ ಅದೇನು ನಾವು ಡಿನ್ನರ್ ಅಂತ ಹೇಳಿದ್ದೆ, ಅನ್ನ ಸಾಂಬಾರು ಮೀಲ್ಸ್ ತೊಗೊಂಡಿದ್ವಲ್ಲ, ಜೊತೆಗೆ ಇನ್ನೊಬ್ಬರಿಗೆ ಅಂತ ಮಸಾಲೆ ದೋಸೆನೂ ಸಹ ತೊಗೊಂಡಿದ್ವಿ. ಕ್ರಿಸ್ಪಿ ಮಸಾಲೆ ದೋಸೆ, ಬ್ರೌನ್ ಕಲರ್ ನೀವೇ ನೋಡ್ತಾ ಇದ್ದೀರಲ್ಲ. ಒಳಗಡೆ ಆಲೂ ಪಲ್ಯ ಸ್ಟಫ್ ಮಾಡಿರೋವಂಥದ್ದು. ದಿಸ್ ಈಸ್ ಆಲ್ಸೋ ಬ್ಯೂಟಿಫುಲ್. ಆ್ಯಂಡ್ ಪಕ್ಕದಲ್ಲಿ ಇಡ್ಲಿ ಪ್ಲೇಟ್ ಕಾಣಿಸ್ತಿದೆ, ಇಡ್ಲಿನೂ ನಾವು ತೊಗೊಂಡಿದ್ವಿ. ಸೊ ಮಸಾಲ ದೋಸೆಗೆ ಏನು ಚಟ್ನಿ ಸಹ ಕೊಟ್ಟಿದ್ದಾರೆ. ಸೊ ಟೋಟಲ್ ನಾವು 2 ಪ್ಲೇಟ್ಸ್ ತೊಗೊಂಡಿದ್ದು, ಇನ್ನೊಂದು ಪ್ಲೇಟ್ ಇದು. ಸೊ 2 ಪ್ಲೇಟ್ಸ್ ಮಸಾಲೆ ದೋಸೆ, ಇಡ್ಲಿ, ರೈಸ್, ಅನ್ನ ಸಾಂಬಾರು ಕೊಂಬೋ ಇಷ್ಟು ತೊಗೊಂಡಿದ್ದು. ತುಂಬ ಅಂದರೆ ತುಂಬ ಯಮ್ಮಿಯಾಗಿತ್ತು, ಕ್ರಿಸ್ಪಿಯಾಗಿತ್ತು. ರುಚಿ ಅಂತೂ ಮಾರ್ವೆಲಸ್, ಅಲ್ಟಿಮೇಟ್, ಸೂಪರ್ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ನಾವು ತೊಗೊಂಡ್ವಿ. ಚಟ್ನಿನೂ ಅಷ್ಟೇ ಯಮ್ಮಿಯಾಗಿತ್ತು. ಆ್ಯಂಡ್ ಇದ್ರ ಜೊತೆಗೆ ಒಂದು ಫ್ರೈಡ್ ರೈಸ್ ಅಷ್ಟೇ ಸಹ ತೊಗೊಂಡಿದ್ವಿ. ಫ್ರೈಡ್ ರೈಸ್, ದೋಸೆ, ಮೀಲ್ಸ್ ಈ ಥರ ಎಲ್ಲ ತೊಗೊಂಡಿದ್ವಿ. 3-4 ಡಿಫ್ರೆಂಟ್ ಐಟಮ್ಸ್. ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಸೊ ನಾನು ಪ್ರತಿನಿತ್ಯ ಡಿಫ್ರೆಂಟ್ ವೆರೈಟಿ ಅಡುಗೆ ಮಾಡೋದನ್ನು ಹಾಕಿದ್ದೀನಿ, ಅಥವಾ ಔಟ್ಸೈಡ್ ತಿಂದಿರೋದು ಹಾಕಿದ್ದೀನಿ. ಎಲ್ಲ ಥರ ಅಡುಗೆ ವಿಡಿಯೋಸು ನನ್ನ ವಿಡಿಯೋಸಲ್ಲಿದೆ. ಸೊ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೀವು ಸಬ್ಸ್ಕ್ರೈಬ್ ಆಗಿ. ನಾನು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.